ಯಾವ ವ್ಯಕ್ತಿ ಔರಂಗಜೇಬ ನನಗೆ ಆದರ್ಶ ಅಂತ ಹೇಳ್ತಾನೋ ಆ ವ್ಯಕ್ತಿ ಇನ್ನೊಬ್ಬರ ಜೊತೆಗೆ ತನ್ನದೇ ಧಾರ್ಮಿಕ ನಂಬಿಕೆಯ ತದ್ವಿರುದ್ಧ ನಂಬಿಕೆಯವರ ಜೊತೆಗೆ ಭವಿಷ್ಯದಲ್ಲಿ ಹೆಂಗೆ ನಡ್ಕತಾನೆ ಅನ್ನೋ ವಿಷಯದಲ್ಲಿ ಹುಷಾರಾಗಿರಿ. ಬಿ ವೆರಿ ಕೇರ್ಫುಲ್ ಅಬೌಟ್ ದಟ್ ಪರ್ಸನ್. ಒಂದು ಗುಂಪು ಹೇಳ್ತಾ ಇದ್ರೆ ಆ ಗುಂಪಿನ ಬಗ್ಗೆ ಎಚ್ಚರಿಕೆ, ಆ ಗುಂಪಿನ ಬಗ್ಗೆ ಎಚ್ಚರಿಕೆ. ಬಿಫೋರ್ ಗೋಯಿಂಗ್ ಟು ದ ಬ್ರೇಕ್, ಒಂದು ಸಿಂಪಲ್ ಕ್ವಶನ್. ಇವ್ರಿಗೆ ಬೇಕಾದಾಗ ಟಿಪ್ಪು ಸಮಾಧಿ ಮುಂದೆ ಬಂದ್ಬಿಟ್ಟು ಇವರು ಖಡ್ಗ ಎಲ್ಲ ಹಾಕೊಂಡು ಪೇಡ ಎಲ್ಲ ಹಾಕೊಳ್ತಾರೆ. ಇವ್ರಿಗೆ ರಾಜಕಾರಣದ ವಿಷಯಕ್ಕೆ ಇವರು ಇವತ್ತು ಟಿಪ್ಪು ಮತಾಂಧ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಈ ಡಬಲ್ ಸ್ಟ್ಯಾಂಡರ್ಡ್ ಹಿಪೋಕ್ರಿಟ್ಸ್ ರೋಡ್ಸೆ ಪೂಜೆ ಮಾಡೋರು, ಸಾವರ್ಕರನ್ನ ವೀರ ಅಂತ ಕರೆಯೋರು ಇವತ್ತು ಬಂದ್ಬಿಟ್ಟು ಔರಂಗಜೇಬ್ ಬಗ್ಗೆ ಮಾತಾಡ್ತಾರೆ. ಅಷ್ಟೇ ನಿಮಗ್ ತೊಂದ್ರೆ ಇದ್ರೆ ಅವ್ರ ಅಪ್ಪ ಕಟ್ಸಿದ ತಾಜ್ ಮಹಲ್ ಯಾಕ್ರೆ ಇಟ್ಕೊಂಡು ಕೂತಿದ್ ಡೆಲ್ಲಿಯಲ್ಲಿ ಹೊಡೆದಾಕ್ರಿ. ಬುಲ್ಡೋಸರ್ ಇಲ್ಲ ಯೋಗಿ ಹತ್ರ, ನಾವು ಕಳ್ಸನ ಬೇಕಾದ್ರೆ ಅಲ್ಲಿ ತೋರಿಸ್ಬೇಕು, ಸತ್ಯ ಮಾತಾಡಬೇಕು, ಸಹಿಷ್ಣುತೆ ಅಂತ. ಅದಕ್ಕೆ ನಾನೊಂದು ಸಿಂಪಲ್ ಕ್ವಶನ್, ಔರಂಗಜೇಬ ಆದರ್ಶ ಅಂದ್ರಲ್ಲ, ಆದರ್ಶ ಅಂತ ಹೇಳಿಲ್ಲ, ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಈಸ್ ಅವರ್ ಒಂದು ಹೀರೋ, ವಿ ರೆಸ್ಪೆಕ್ಟ್ ಹಿಮ್ ಆಸ್ ಹೀರೋ. ಈಗ ನನಗೆ ಯಾರು ಆದರ್ಶ ಆಗಿರ್ತಾರಲ್ಲ, ನಾನು ಹಂಗಾಗಬೇಕು, ನನಗೊಬ್ಬ ಅಣ್ಣನೋ ತಮ್ಮನೋ ಹಂಗಿರ್ಬೇಕು, ನನಗೆ ಹುಟ್ಟೋ ಮಕ್ಕಳು ಹಂಗಿರ್ಬೇಕು ಅಂತ ನಾವು ಬಯಸ್ತೀವಿ. ಡು ಯು ರಿಯಲಿ ಫೀಲ್ ನಿಮ್ಮ ಮಕ್ಕಳು ಔರಂಗಜೇಬ ಆಗಬೇಕು ಅಂತ? ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತರ ಆಗಬೇಕು. ನಮ್ಮ ಆದರ್ಶ ಅವ್ರು ಹೆಂಗ್ ಜೀವನ ಮಾಡಿದ್ರು ಅದೇ ತರ. ನಿಮಗೊಬ್ಬ ಔರಂಗಜೇಬ್ನಂತ ಅಣ್ಣನೋ ತಮ್ಮನೋ ಇರಬೇಕು ಅಂತ? ಔರಂಗಜೇಬ್ ಅಂತಾರ ನಮಗೆ ಯಾರು ಬೇಡ. ಆ ಕಾಲದಲ್ಲಿ ರಾಜ ಒಂದು ಕಿಂಗ್ಡಮ್ ಇತ್ತು, ಅವ್ರು ರಾಜಕಾರಣ ಮಾಡಿದ್ರು. ಸಿಂಪಲ್. ನಾನು ಹೇಳ್ಬೇಕಾಗಿದ್ದಷ್ಟೇ. ನನಗೆ ರಾಮ ಆದರ್ಶ ಅಂದ್ರೆ ರಾಮನಂಗ್ ಬದುಕಬೇಕು, ನನ್ನ ಮಕ್ಕಳು ರಾಮನಂಗ ಆಗ್ಬೇಕು, ರಾಮನಂತ ಅಣ್ಣ ತಮ್ಮ ನಮಗೆ ಇರಬೇಕು ಅಂತ ಅನ್ಸುತ್ತೆ. ಶಿವಾಜಿ ಆದರ್ಶ ಅಂದ್ರೆ ನನ್ನ ಮಕ್ಕಳು ಶಿವಾಜಿ ತರ ಆಗ್ಬೇಕು, ಸಂಭಾಜಿ ಆದರ್ಶ ಅಂದ್ರೆ ನನ್ನ ಮಕ್ಕಳು ಸಂಭಾಜಿ ತರ ಆಗ್ಬೇಕು ಅಂತ ಅನ್ಸುತ್ತೆ ನಮಗೆ. ನಾವು ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಮಾತಾಡ್ತೀವಿ, ಆದರ್ಶ ವ್ಯಕ್ತಿಗಳು, ನಮಗೆ ಹೀರೋಗಳು. ನಮ್ಮ ಮಕ್ಕಳು ನಾವು ಹಂಗಾಗ್ಬೇಕು, ನಮ್ಮ ಅಣ್ಣ ತಮ್ಮಂದ್ರೆ ಹಂಗಾಗ್ಬೇಕು ಹಂಗ ಬಯಸ್ತೀವಿ. ಆದ್ರೆ ಅಬ್ದುಲ್ ರಜಾಕರನ್ನ ಕೇಳಿದೆ, ನಿಮ್ಮ ಮಗ ಹಂಗಾದ್ರೂ ಓಕೆನಾ? ನಿಮಗೊಬ್ಬ ಅಣ್ಣನೋ ತಮ್ಮನೋ ಹಿ ಸೆಡ್ ನೋ, ಹಂಗಿರಬಾರ್ದು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.